ಬಿಗ್ ಬಾಸ್ ನಿಂದ ಆಚೆ ಬಂದ ನಂತರ ತುಕಾಲಿ ಸಂತೋರು ಯಾವ್ದ್ರಲ್ಲಿ ಬಿಜಿ ಆಗಿದ್ದಾರೆ ಅಂತಂದು ನೋಡಕ್ ಹೊರಟೆ ಒಂದ್ ಕಡೆ ಗಿಚ್ಚಿ ಗಿಲಿಗಿಲಿ. ಬಟ್ ಈಗ ಅದನ್ನ ಹೊರತುಪಡಿಸಿ ಹೇಳೋದಾದ್ರೆ ಕೊಳ್ಳಲ್ಲಿ ಸಂತು ಪಂತು ಸ್ನೇಹದ ಸಂಕೇತ ಇದೆ. ಅದಕ್ಕೆ ಪೂರಕವಾಗಿರುವಂತ ಒಂದು ಸಿನಿಮಾ ಕೂಡ ಬರ್ತಿದೆ. ಅದರಲ್ಲೂ ಕೂಡ ಸ್ನೇಹದ ಸಂದೇಶ ಸಾರ ಕೂಡ ಆಗಿದ್ದಾರೆ. ಸೊ KTM ನಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಸಿನಿಮಾ ಹೊರಗೆ ಬಂದ ನಂತರ ಹೇಗಿದೆ ಏನೋ ಅನ್ನುವಂಥದ್ದು. ಬಿಗ್ ಬಾಸ್ ಮುಗಿದ ತಕ್ಷಣನೇ ಫಸ್ಟ್ ಸಿನಿಮಾ KTM ಸಿನಿಮಾ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ, ಕ್ಯೂರಿಯಾಸಿಟಿ ಇದೆ. ಸೊ ಜನ ಯಾವ ಥರ ರಿಸೀವ್ ಮಾಡ್ಕೋತಾರೆ ಅನ್ನೋ ಒಂದು ಸ್ವಲ್ಪ ನರ್ವಸ್ ಕೂಡ ಇದೆ. ಆಮೇಲೆ ಕಾಮಿಡಿ ಜೋನರ್ ಅಲ್ಲದೇ ಒಂದು ಫ್ರೆಂಡ್ ರೋಲ್ ಆಗಿ ಪ್ಲೇ ಮಾಡಿರೋದು ತುಂಬ ಚಾಲೆಂಜು. ಸಂತು ಬರೀ ಕಾಮಿಡಿ ಪಂಚು ಆ ಥರ ಸಿನಿಮಾಗಳು ಮಾಡಿದ್ದಾನೆ, ಈ ಥರ ಸಿನಿಮಾ ಮಾಡಿಲ್ವಲ್ಲ ಅಂತ ಜನ ನಿಜವಾಗ್ಲೂ ಒಂದು ಅಪ್ರಿಷಿಯೇಷನ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಸರ್ ಸಿನಿಮಾ. ಸೊ ಅದಕ್ಕೋಸ್ಕರ ನಾನು ಈ ಗಿಚ್ಚಿ ಗಿಲಿಗಿಲಿ ಆಗಿರ್ಬೋದು, ಈ ಸಿನಿಮಾಗಳಾಗಿರ್ಬೋದು, ಇದ್ರ ನಡುವೆ ಎಲ್ಲ ಫ್ರೀ ಮಾಡಿಕೊಂಡು ನಾನು ಕೂಡ KTM ಪ್ರಮೋಷನಲ್ಲಿ ಭಾಗಿಯಾಗ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಸರ್. ನನ್ನ ಒಂದು ಕೆರಿಯರಲ್ಲಿ ಬಿಗ್ ಬಾಸ್ ಮುಗಿಸಿದ ತಕ್ಷಣವೇ ಇಷ್ಟು ದೊಡ್ಡ ಮಟ್ಟಿಗೆ ಲಾಂಚ್ ಆಗ್ತಾ ಇದ್ದೀನಿ ಅಂತ ನನಗೆ ಖುಷಿ ಆಗ್ತಾಯಿದೆ ಸರ್. ನನಗೆ ಆ್ಯಕ್ಚುಲಿ ಬಂದ ತಕ್ಷಣವೇ ಸಿನಿಮಾ ಸಿಗೋದು, ಸಿನಿಮಾ ಶೂಟಿಂಗ್ ಸಿಗುತ್ತೆ ಓಕೆ, ಬಂದ ತಕ್ಷಣವೇ ನನಗೋಸ್ಕರನೇ ಒಂದು ದೊಡ್ಡ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂದರೆ ಗ್ರೇಟ್ ನರ್ವ್ ಸರ್. ನಿಜಕ್ಕೂ ಭಾರಿ ಖುಷಿ ಆಗ್ತೈತೆ ಆ್ಯಕ್ಚುಲಿ. ಬಿಗ್ ಬಾಸ್ ನಿಂದ ಆಚೆ ಬಂದ ನಂತರ ತುಕಾಲಿ ಸಂತೋರು ಯಾವ್ದ್ರಲ್ಲಿ ಬಿಜಿ ಆಗಿದ್ದಾರೆ ಅಂತಂದು ನೋಡಕ್ ಹೊರಟೆ ಒಂದ್ ಕಡೆ ಗಿಚ್ಚಿ ಗಿಲಿಗಿಲಿ. ಬಟ್ ಈಗ ಅದನ್ನ ಹೊರತುಪಡಿಸಿ ಹೇಳೋದಾದ್ರೆ ಕೊಳ್ಳಲ್ಲಿ ಸಂತು ಪಂತು ಸ್ನೇಹದ ಸಂಕೇತ ಇದೆ. ಅದಕ್ಕೆ ಪೂರಕವಾಗಿರುವಂತ ಒಂದು ಸಿನಿಮಾ ಕೂಡ ಬರ್ತಿದೆ. ಅದರಲ್ಲೂ ಕೂಡ ಸ್ನೇಹದ ಸಂದೇಶ ಸಾರ ಕೂಡ ಆಗಿದ್ದಾರೆ. ಸೊ KTM ನಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಸಿನಿಮಾ ಹೊರಗೆ ಬಂದ ನಂತರ ಹೇಗಿದೆ ಏನೋ ಅನ್ನುವಂಥದ್ದು. ಬಿಗ್ ಬಾಸ್ ಮುಗಿದ ತಕ್ಷಣನೇ ಫಸ್ಟ್ ಸಿನಿಮಾ KTM ಸಿನಿಮಾ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ, ಕ್ಯೂರಿಯಾಸಿಟಿ ಇದೆ. ಸೊ ಜನ ಯಾವ ಥರ ರಿಸೀವ್ ಮಾಡ್ಕೋತಾರೆ ಅನ್ನೋ ಒಂದು ಸ್ವಲ್ಪ ನರ್ವಸ್ ಕೂಡ ಇದೆ. ಆಮೇಲೆ ಕಾಮಿಡಿ ಜೋನರ್ ಅಲ್ಲದೇ ಒಂದು ಫ್ರೆಂಡ್ ರೋಲ್ ಆಗಿ ಪ್ಲೇ ಮಾಡಿರೋದು ತುಂಬ ಚಾಲೆಂಜು. ಸಂತು ಬರೀ ಕಾಮಿಡಿ ಪಂಚು ಆ ಥರ ಸಿನಿಮಾಗಳು ಮಾಡಿದ್ದಾನೆ, ಈ ಥರ ಸಿನಿಮಾ ಮಾಡಿಲ್ವಲ್ಲ ಅಂತ ಜನ ನಿಜವಾಗ್ಲೂ ಒಂದು ಅಪ್ರಿಷಿಯೇಷನ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಸರ್ ಸಿನಿಮಾ. ಸೊ ಅದಕ್ಕೋಸ್ಕರ ನಾನು ಈ ಗಿಚ್ಚಿ ಗಿಲಿಗಿಲಿ ಆಗಿರ್ಬೋದು, ಈ ಸಿನಿಮಾಗಳಾಗಿರ್ಬೋದು, ಇದ್ರ ನಡುವೆ ಎಲ್ಲ ಫ್ರೀ ಮಾಡಿಕೊಂಡು ನಾನು ಕೂಡ KTM ಪ್ರಮೋಷನಲ್ಲಿ ಭಾಗಿಯಾಗ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಸರ್. ನನ್ನ ಒಂದು ಕೆರಿಯರಲ್ಲಿ ಬಿಗ್ ಬಾಸ್ ಮುಗಿಸಿದ ತಕ್ಷಣವೇ ಇಷ್ಟು ದೊಡ್ಡ ಮಟ್ಟಿಗೆ ಲಾಂಚ್ ಆಗ್ತಾ ಇದ್ದೀನಿ ಅಂತ ನನಗೆ ಖುಷಿ ಆಗ್ತಾಯಿದೆ ಸರ್. ನನಗೆ ಆ್ಯಕ್ಚುಲಿ ಬಂದ ತಕ್ಷಣವೇ ಸಿನಿಮಾ ಸಿಗೋದು, ಸಿನಿಮಾ ಶೂಟಿಂಗ್ ಸಿಗುತ್ತೆ ಓಕೆ, ಬಂದ ತಕ್ಷಣವೇ ನನಗೋಸ್ಕರನೇ ಒಂದು ದೊಡ್ಡ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂದರೆ ಗ್ರೇಟ್ ನರ್ವ್ ಸರ್. ನಿಜಕ್ಕೂ ಭಾರಿ ಖುಷಿ ಆಗ್ತೈತೆ ಆ್ಯಕ್ಚುಲಿ.